ಆಯಿತು ನೋಡಿ. ಫ್ಯಾನ್ಗೆ ನೀರು ಹಾಕಿದ್ಮೇಲೆ ಚೆನ್ನಾಗಿ ಬಂದಿರುತ್ತೆ. ಸೊ ಟೈಮ್ 10 ಗಂಟೆ ಆಗ್ತಾ ಬರ್ತಾ ಇದೆ, ಇನ್ನು 10 ನಿಮಿಷ ಕಡಿಮೆ ಇದೆ. ಸೊ ಇವತ್ತು ನಾನು ಮನೇಲಿ ಒಬ್ಬನೇ ಇದ್ದೀನಿ. ಸೊ ಒಂದು ಕನ್ನಡ ಸಾಂಗ್ಗಳು ಕೇಳ್ಕೊತ ಸೊ ತುಂಬ ಹೊಟ್ಟೆ ಹಸಿವಾಗ್ತಾಯಿದೆ. ಇವತ್ತು ಮನೇಲಿ ಅಮ್ಮ ಬೇರೆ ಇಲ್ಲ, ಏನಾದರೂ ಮಾಡ್ಕೊಂಡು ತಿನ್ನಬೇಕು ಅಂತ ಅಡುಗೆ ಮನೆಗೆ ಬಂದಿದ್ದೀನಿ. ಸೊ ಆಲ್ರೆಡಿ ಬ್ಯಾಚುಲರ್ಸ್ ಲೈಫ್ ನನಗೆ ಅಭ್ಯಾಸ ಆಗಿದೆ ಬೆಂಗಳೂರಲ್ಲಿದ್ದಾಗ. ಸೊ ಈಗ ಏನಾದರೂ ಒಂದು ಮಾಡೋಣ ಅಂದರೆ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ಇಲ್ಲಿ ಮಾವಿನಕಾಯಿ ಇದೆ, ಇಲ್ಲಿ ಕೆಲವೊಂದು 3 ಮಾವಿನ ಹಣ್ಣಿದ್ದಾವೆ. ಸೊ ಏನು ಮಾಡೋದು ಗೊತ್ತಾಗ್ತಿಲ್ಲ. ನೋಡೋಣ ಫ್ರಿಡ್ಜಲ್ಲಿ ಏನಿದೆ ಅಂತ. ಹಲೋ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಉಮೇಶ್ ಸಾಲಂಕಿ. ಇವತ್ತು ನಾನು ಒಬ್ಬನೇ ಇದ್ದೀನಿ ಮನೇಲಿ. ಸೊ ತಿಂಡಿಗೆ ಹೊರಗಡೆ ಹೋದ್ರೆ ಎಲ್ಲಿ ಸಿಗೋಲ್ಲ, ಲಾಕ್ಡೌನ್ ಪ್ರಯುಕ್ತ. ಸೊ ಅದಕ್ಕೆ ಪನಿಷ್ಮೆಂಟಾಗಿ ಮನೇಲಿ ಏನೋ ಒಂದು ಮಾಡ್ಕೊಳ್ಳೋಣ ಅಂತ ಮೆಂಟಲಿ ಪ್ರಿಪೇರ್ ಆಗಿಬಿಟ್ಟು ಸೊ ಅದನ್ನೊಂದು ಲಾಕ್ ಮಾಡೋಣ ಅಂತ ಅಂದ್ಬಿಟ್ಟು ನನ್ನ ಅನಿಸಿಕೆ ಅಷ್ಟೇ. ಸೊ ಬನ್ನಿ ನೋಡೋಣ ಏನಿದೆ, ಏನು ಮಾಡ್ಬೋದು, ಏನು ಮಾಡಿದ್ರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನನಗೂ ಮೊದಲೇ ಹೊಸದು. ಸೊ ಬ್ಯಾಚುಲರ್ ಲೈಫ್ ಓಕೆ, ಏನೋ ಅನ್ನ ರೈಸ್ ಎಲ್ಲ ಮಾಡ್ಕೊತಿದ್ವಿ ಅಷ್ಟು ಬಿಟ್ಟರೆ ತಿಂಡಿ ಎಲ್ಲ ಮಾಡ್ಕೊಂಡಿದ್ದಿಲ್ಲ. ಸೊ ಕಮಾನ್ ಲೆಟ್ಸ್ ಗೋ. ಏನು ಮಾಡೋಣ, ಏನು ಮಾಡಬೇಕು ಅನ್ನೋದೇ ಗೊತ್ತಿಲ್ಲ. ಏನಿದೆಯೋ ಅದು ಮಾಡ್ಕೊಂಡು ತಿನ್ನೋಣ ಅಷ್ಟೇ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸೊ ನೋಡೋಣ. ಅಮ್ಮ ಏನೋ ಇಟ್ಟಿದ್ದೀನಿ ಅಂತಿದ್ರು. ಏನು ಇಟ್ಟಿದ್ದಾರೆ ಒಂದ್ಸರಿ ನೆನಪಿಸ್ಕೊಂಡು ತೆಗೋಣ. ಇದರಲ್ಲಿ ಏನಿದೆ ಅಂತ ನೋಡೋಣ. ಏನಿದೆ? ಅಕ್ಕಿ ಇಟ್ಟಿದೆ. ಇನ್ನೇ ದೋಸೆ ಮಾಡೋದಕ್ಕಂತ ಅಕ್ಕಿ ಹಿಟ್ಟು ರೆಡಿ ಮಾಡಿ ಇಟ್ಟೋಗಿದೆ ಅಮ್ಮ. ಬೆಳಗ್ಗೆ ಹಾಕ್ಕೊಂಡು ತಿನ್ನಪ್ಪ ಅಕ್ಕಿ ದೋಸೆ ಅಂತ, ದೋಸೆಗೆ ದೋಸೆ ಹಿಟ್ಟು. ಈಗ ಏನೇನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಇಲ್ಲಿ ಪ್ಯಾನ್ ಇದೆ ಆಲ್ರೆಡಿ, ಇಲ್ಲೊಂದು ಪ್ಯಾನ್ ಇಟ್ಟಿದ್ದೀನಿ. ಹೇಗೆ ಮಾಡೋದು? ದೋಸೆ ಒಯ್ಯೋದಕ್ಕೆ ಬರೋಲ್ಲ ನನಗೆ. ಟ್ರೈ ಮಾಡೋಣ, ಟ್ರೈ ಮಾಡಿ. ಸೊ ದೋಸೆ ಟೈಮ್ ರೆಡಿಯಾಗಿದೆ. ದೋಸೆ ಹಾಕ್ಕೊಳ್ಳೋದು ಒಂದೇ ಬಾಕಿ. ಸೊ ದೋಸೆ ಬೇಗ ಆಗೋಗ್ಬಿಡುತ್ತೆ, ಮತ್ತು ಬಿಸಿ ಇದ್ದಾಗೆ ತಿನ್ನಬೇಕು. ಸೊ ನಾನಿವತ್ತು ರೆಡಿ ಮಾಡ್ತಿರೋದು ನೀರು ದೋಸೆ. ಸೊ ಆಲ್ರೆಡಿ ರೆಡಿ ಮಾಡಿಟ್ಟು ಹೋಗಿದೆ ಅಮ್ಮ. ಈಗ ಜಸ್ಟ್ ನೀರು ಕಲಿಸ್ಬಿಟ್ಟು ಒಯ್ಕೊಂಡ್ರೆ ಅದೇ ನೀರು ದೋಸೆ ಆಗುತ್ತೆ. ಸ್ವಲ್ಪ ಗಟ್ಟಿ ಹಾಕಿದ್ರೆ ಮಾಮೂಲು ದೋಸೆ ಆಗುತ್ತೆ. ಅದಕ್ಕೆ ಮಸಾಲೆ ಅದು ಇದು ಸೇರಿಸಿದ್ರೆ ಮಸಾಲೆ ದೋಸೆ ಆಗುತ್ತೆ ಅಷ್ಟೇ. ಅದು ಬಿಟ್ಟು ಡಿಫ್ರೆಂಟ್ ಬೇರೆ ಏನಿಲ್ಲ, ಎಲ್ಲ ಇದರಲ್ಲೇ ಮಾಡ್ಕೋಬೋದು. ನಾನಿವತ್ತು ಹೊಸ್ದಾಗೆ ನಿಮ್ಮ ಮುಂದೆ ವಿಡಿಯೋ ಮಾಡ್ತಾಯಿದ್ದೀನಿ. ಲೈವ್ ಏನು ಅಡುಗೆ ಪ್ರೋಗ್ರಾಮ್ ಮಾಡ್ತಾಯಿದ್ದೀನಿ. ನೋಡೋಣ, ಇದು ಡಿಫ್ರೆಂಟ್ ಏನು ಒಂದು ಎಕ್ಸ್ಪೀರಿಯನ್ಸು. ಸೊ ಇದೇನಾಗಿದೆ, ಸೈಡ್ ಇಟ್ಬಿಡೋಣ. ಈಗ ದೋಸೆ ಬೇಗ ಹಾಕ್ಬಿಡ್ಬೋದು. ಅದಕ್ಕೆ ಮುಂಚೆ ಸ್ವಲ್ಪ ಮ್ಯಾಂಗೋಯಿಂದ ಸೀಕರಣೆ ಮಾಡ್ಕೊಬೋದು. ಸೊ ಅಂದರೆ ಸ್ವೀಟ್. ಸೊ ಹೇಳ್ದಂಗೆ ಒಂದು ಚಿಕ್ಕ ಬೌಲ್ ತೊಗೊಂಡಿದ್ದೀನಿ. ಈ ಬೌಲ್ಗೆ ನಾವು ಮ್ಯಾಂಗೋನ
ಸೊ ಕಟ್ ಮಾಡಿಕೊಂಡು ಈರುಳ್ಳಿನ ಇದರಲ್ಲಿ ಹಾಕ್ಕೊಳ್ಳೋಣ ಅಲ್ವಾ. ಸೊ ಇಷ್ಟೊತ್ತು ಚೆನ್ನಾಗಿ ಬೆಲ್ಲ ಹಾಕಿ ಕುಟ್ಟಿ ಏನೋ ಮ್ಯಾಂಗೋನೆಲ್ಲ ಚೆನ್ನಾಗಿ ಮೆತ್ತಗೆ ಮಾಡಿ ಎಲ್ಲ ಇಸ್ಕಿ ಜೊತೆಗೆ ಏನೋ ಸ್ವಲ್ಪ ಏಲಕ್ಕಿ ಹಾಕಿ ಅದು ಚೆನ್ನಾಗಿ ಬೀಟ್ ಮಾಡ್ಕೊಂಡು ಮೆತ್ತಗೆ ಮಾಡಿದ್ದೀನಿ. ಏನೋ ಸೀಕರಣೆ ಅಂತಾರೆ ಇದನ್ನು, ಏನೋ ಮ್ಯಾಂಗೋ ಸೀಕರಣೆ, ಮಾವಿನ ಹಣ್ಣಿನ ಸೀಕರಣೆ. ಇದು ಮಾವಿನಕಾಯಿ ಕಾಲ ಸೀಸನ್ ಅಲ್ವಾ. ಸೊ ಒಂದು 3-4 ಮಾವಿನ ಹಣ್ಣು ತೊಗೊಂಡು ಇದೆಲ್ಲ ಬೀಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದೊಂದು ಪಾಕಕ್ಕೆ ಎತ್ತಿಟ್ಬಿಟ್ಟು ಈಗ ಟಿ ವಿಯಲ್ಲಿ ಹೇಳ್ತಾರಲ್ಲ, ಟಿ ವಿ ಸ್ಟೈಲಲ್ಲಿ ನಾವು ಗೋಯಿಂಗ್ ಟು ನೆಕ್ಸ್ಟ್ ಸ್ಟೆಪ್ ಪ್ರಿಪ್ರೇಷನ್ ಫಾರ್ ದೋಸೆ. ನಾನು ಒಂದೇ ಒಂದು ಆಸೆ ಇತ್ತು, ಹೋಟ್ಲಲ್ಲಿ ಹೋದಾಗೆಲ್ಲ ಅವರು ಹಂಚಿನ ಮೇಲೆ ನೀರು ಹಾಕ್ತಿದ್ರು, ನಾನು ಒಂದು ಹಾಕೋಣ. ರೆಡಿಯಾಗಿದೆ, ಹಂಚು ಕಾದಿದೆ. ಸೊ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಈಗ ಕಲಸಿರ್ತಕ್ಕಂಥ ದೋಸೆ ಹಿಟ್ಟನ್ನ ಹುಯ್ಯೋಣ. ಅದ್ರಲ್ಲಿ ಹುಯ್ದುಬಿಟ್ರೆ ಆಗೋಯ್ತು. ಸೊ ಮೊದಲನೇ ದೋಸೆ ರೆಡಿಯಾಗಿದೆ, ಈ ಎರಡನೇ ದೋಸೆ ರೆಡಿ ಆಗ್ತಿದೆ, ಬೇಯ್ತಿದೆ. ಹೇಗಾಗಿದೆ ನೋಡೋಣ ಬನ್ನಿ ಫ್ರೆಂಡ್ಸ್, ನೋಡೋಣ ಎತ್ತೋಣ. ಟಡನ್ 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 ಟಡನ್. ಏನಯ್ಯ ಇದು, ದೋಸೆನಾ ರೊಟ್ಟಿನಾ? ಹೆಂಗೆ ಕಾಣಿಸ್ತಿದೆ ದೋಸೆನಾ? ನೀರು ದೋಸೆ ಹಂಗೆ ಇರುತ್ತೆ ಅಂತ ತೆಳ್ಳಗೆ. ಸೊ ಈಗ ಎಪ್ಸೋ ಪ್ರಯತ್ನ ಮಾಡ್ಕೊಂಡಿದ್ದೆ, ತುಂಬ ತೆಳ್ಳಗಿದೆ, ಇನ್ನೂ ಬೇಯಬೇಕಾ? ಎಂತ ಮಾಡೋದು?